ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 19ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸಾಮ್ಯದಲ್ಲಿ ನೆಲೆಸಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ. ಏಕೆಂದರೆ ಬ್ರಹ್ಮ ದೋಷರಹಿತವಾಗಿಯೂ ಕೂಡ ಸಮವಾಗಿಯೂ ಇದೆ. ಆದುದರಿಂದ ಅವರು ಬ್ರಹ್ಮದಲ್ಲಿಯೇ ನೆಲೆಸಿರುವರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ, ಸಾಮ್ಯದಲ್ಲಿ ನೆಲೆಸಿರುವವರು ಇಲ್ಲಿಯೇ ಸಂಸಾರದಿಂದ ಪಾರಾಗಿದ್ದಾರೆ ಅಂತ. ಅಂದ್ರೆ ನಾವು ಎಷ್ಟು ಕಷ್ಟದಲ್ಲಿ ನಲಗ್ತಾ ಇದ್ದೀವಿಲ್ಲ ಅಂಥೇಳಿ ನಾವು ನೊಂದುಕೊಳ್ತೇವೋ, ಕಸಿವಿಸಿ ಮಾಡ್ಕೊಳ್ತೀವೋ, ಅದಕ್ಕೆಲ್ಲ ಪರಿಹಾರ ಅಂತಂದ್ರೆ, ಪಾರಾಗೋದಕ್ಕೆ ಪರಿಹಾರ ಅಂತಂದ್ರೆ ಸಾಮ್ಯದಲ್ಲಿ ನಾವು ನೆಲೆಸಬೇಕು ಅಂತ ಹೇಳಿ. ಈ ಸಾಮ್ಯ ದೃಷ್ಟಿ ಎನ್ನುವಂಥದ್ದು ನಮಗೆ ಬರಬೇಕಾದ್ರೆ ಎಲ್ಲ ನಾಮರೂಪಗಳ ಹಿಂದೆ ಒಂದು ಅಖಂಡವಾದ ಅವಿಭಾಜ್ಯವಾದ ಬ್ರಹ್ಮ ತತ್ವವನ್ನ ನೋಡಬೇಕು. ಆ ಭೂಮಾನುಭೂತಿ ನಮಗಾದರೆ ಅದರ ಮುಂದೆ ತಾತ್ಕಾಲಿಕವಾಗಿ ಯಾವುದೋ ನಾಮರೂಪದ ಮೋಡ ಮುಚ್ಚಿದರೆ ಅದನ್ನ ಗಣನೆಗೆ ತರೋದಿಲ್ಲ. ಆ ಮೋಡ ಜ್ಞಾನಿಗೆ ಸರಿದು ಹೋಗಿದೆ. ಅವನು ಇನ್ಮೇಲೆ ಈ ಇಂದ್ರಿಯ ವಿಷಯಗಳ ಕೋಟಲೆಗೆ ಆತ ಸಿಲುಕೋದಿಲ್ಲ. ಹಾಗಾಗಿ ನಾವು ಸರ್ವವ್ಯಾಪಿಯಾದ ಒಂದನ್ನ ನೋಡಬೇಕಾದ್ರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನ ಮೀರಿ ಹೋಗಬೇಕು. ಯಾವಾಗ ಆ ಆಕರ್ಷಣೆಗೆ ನಾವು ಸಿಲುಕೋದಿಲ್ವೋ ಆಗ ನಾವು ಸಾಮ್ಯ ದೃಷ್ಟಿಗೆ ಬಂದುಬಿಡ್ತೀವಿ. ಇಂತಹ ಒಂದು ಸ್ಥಿತಿಗೆ ಒಬ್ಬ ಮನುಷ್ಯ ಬಂದ ಅಂತಂದ್ರೆ ಪ್ರಪಂಚದಲ್ಲಿ ಅವನಷ್ಟು ಸಂತೃಪ್ತ ಜೀವನವನ್ನು ನಡೆಸುವಂಥವರು ಮತ್ತೊಬ್ಬರಿರೋಲ್ಲ. ಮುಕ್ತಿ ಅಂತಂದ್ರೆ ಬದುಕಿರುವಾಗ ಇಲ್ಲದ್ದು ಸತ್ತ ಮೇಲೆ ಬರುವಂಥ ಒಂದು ಅವಸ್ಥೆಯಲ್ಲ. ಅದು ಬದುಕಿರುವಾಗಲೂ ಕೂಡ ಇರುವಂಥದ್ದು, ಹಾಗೆ ಇಲ್ಲಿಂದ ಸತ್ತ ಮೇಲೂ ಕೂಡ ಇರುವಂಥದ್ದು. ಇರುವಾಗ ಸರ್ವವ್ಯಾಪಿಯಾದ ಭಗವದ್ ದರ್ಶನ ಆಗಿದ್ದರೆ ಕಾಲವಾದ ಮೇಲೂ ಕೂಡ ಅದೇ ಸ್ಥಿತಿಯಲ್ಲಿರುವಂಥವನು. ಇರುವಾಗ ಸುಳ್ಳನೋ ಕಳ್ಳನೋ ಆಗಿ ಯಾವುದೋ ಒಂದು ಪುಣ್ಯ ಕೆಲಸವನ್ನು ಮಾಡಿದನೆಂದು ಅವನಿಗೆ ಮುಕ್ತಿ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅವರು ಮಾಡಿದ ಪುಣ್ಯ ಕೆಲಸಕ್ಕೆ ಒಂದು ಪುಣ್ಯಲೋಕವೋ ಅಥವಾ ಒಂದು ಪುಣ್ಯ ಜನ್ಮವೋ ತಾತ್ಕಾಲಿಕವಾಗಿ ಪ್ರಾಪ್ತವಾಗಬಹುದು. ಆದರೆ ಇದು ಮುಕ್ತಿಯಲ್ಲ, ಬಿಡುಗಡೆಯೂ ಅಲ್ಲ. ತಾತ್ಕಾಲಿಕವಾಗಿ ಪಡೆದ ಸ್ಥಿತಿಯನ್ನ ಆತ ಅನುಭವಿಸಿ ಆದಮೇಲೆ ಪುನಃ ಮನುಷ್ಯನಾಗಿ ಹುಟ್ಟಿ ಮನಸ್ಸನ್ನು ಸರ್ವವ್ಯಾಪಿಯಾದ ಭಗವಂತನ ಮೇಲೆ ಹರಿಸುವುದನ್ನ ಅಭ್ಯಾಸ ಮಾಡಿ ಅದರಲ್ಲಿ ಯಶಸ್ವಿ ಆದರೆ ಮಾತ್ರ ಈತ ಸಂಸಾರದಿಂದ ಪಾರಾಗಬಹುದು. ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ದೋಷ ಎನ್ನುವಂಥದ್ದು ಬ್ರಹ್ಮದಲ್ಲಿ ಇಲ್ಲ. ದೋಷ ಇರುವಂಥದ್ದು ಒಂದು ಉಪಾಧಿಯಲ್ಲಿ, ಅಂದ್ರೆ ನಾವು ನೋಡುವಂಥ ಒಂದು ದೃಷ್ಟಿಕೋನದಲ್ಲಿ ದೋಷ ಇದೆಯೇ ಹೊರತು ಪರಬ್ರಹ್ಮ ಸ್ವರೂಪದಲ್ಲಿ ದೋಷ ಇಲ್ಲ. ಹೇಗೆ ಅಂತಂದ್ರೆ, ಒಂದು ವಿದ್ಯುತ್ ಶಕ್ತಿ ಬಲ್ಬುಗಳ ಮೂಲಕ ಪ್ರಕಾಶಿಸ್ತದೆ. ಒಂದೇ ವೈರ್ನಲ್ಲಿ ಹಲವಾರು ಬಲ್ಬ್ಗಳು ಹೊಳಿತವೆ ಅಥವಾ ಪ್ರಜ್ವಲಿಸುತ್ತವೆ. ಕೆಲವು ಬಲ್ಬ್ಗಳು ಹಳದಿ ಬಣ್ಣ ಇದೆ ಅನ್ಕೊಳ್ಳೋಣ, ಕೆಲವು ಬಲ್ಬ್ಗಳು ನೀಲಿ ಬಣ್ಣ ಇದೆ. ಹಾಗೆ
ಕೆಲವು ಬಲ್ಬ್ಗಳು ಈ 0 ಕ್ಯಾಂಡಲ್ ಇದ್ರೆ, ಇನ್ನು ಕೆಲವು ಬಣ್ಣದ ಒಂದು ಬಲ್ಬ್ಗಳು ಒಂದು 60 ವ್ಯಾಟಿನ ಬಲ್ಬ್ ಇರುತ್ತೆ, ಅಥವಾ 1,000 ಕ್ಯಾಂಡಲ್ ಕಾಂತಿಯದ್ದು ಬಲ್ಬ್ ಇರುತ್ತೆ ಅಂದ್ಕೊಳ್ಳೋಣ. ಹೀಗೆ ವಿವಿಧ ರೀತಿಯ ಬಲ್ಬ್ಗಳು ಇರುವಾಗ ಈ ಏನು ವಯರ್ನ ಮೂಲಕ ಒಂದು ವಿದ್ಯುತ್ತನ್ನು ಹರಿಸ್ತೇವೋ ಆ ವಿದ್ಯುತ್ತು ಬೇರೆ ಬೇರೆ ಬಲ್ಬ್ಗಳಿಗೆ ಬೇರೆ ಬೇರೆ ವಿದ್ಯುತ್ ಶಕ್ತಿಯನ್ನ ಕೊಡುತ್ತಾ, ಅಥವಾ ಅದು ಕೊಡುವಂಥ ವಿದ್ಯುತ್ ಶಕ್ತಿಯಿಂದ ಆ ಬಣ್ಣಗಳು ಬದಲಾಗ್ತಾವ? ಖಂಡಿತ ಇಲ್ಲ. ವಿದ್ಯುತ್ ಶಕ್ತಿ ತಾನಾಗಿಯೇ ತಾನು ಸದಾಕಾಲ ತನ್ನ ಮೂಲ ಸ್ವರೂಪದಲ್ಲಿಯೇ ಇರುತ್ತೆ. ಆದರೆ ಕೆಂಪು ಬಣ್ಣದ ಬಲ್ಬ್ ಕೆಂಪು ಬಣ್ಣವನ್ನೇ ಹೊರಸೂಸುತ್ತೆ, ಹಳದಿ ಬಣ್ಣದ ಬಲ್ಬು ಹಳದಿ ಬಣ್ಣವನ್ನೇ ಹೊರಸೂಸುತ್ತೆ. ಇನ್ನು 0 ಕ್ಯಾಂಡಲ್ ಬಲ್ಬ್ಗಳು ಸಣ್ಣ ಕಾಂತಿಯನ್ನ ಕೊಟ್ರೆ 1000 ಕ್ಯಾಂಡಲ್ನ ಬಲ್ಬು ಅಗಾಧವಾಗಿ ಜ್ಯೋತಿರ್ಮಯವಾಗಿ ಉರಿಬಹುದು. ಹಾಗಾಗಿ ವಿದ್ಯುತ್ತು ಒಂದೇ ಸಮನಾಗಿದೆ. ಯಾವುದರ ಮೂಲಕ ಅದು ವ್ಯಕ್ತವಾಗುವುದೋ ಅದರ ಗುಣದೋಷಗಳಿಗೆ ತಕ್ಕಂತೆ ಬಲ್ಬ್ಗಳು ಹೊಳೆಯುತ್ತೆ. ಹಾಗೆಯೇ ಪರಬ್ರಹ್ಮ ವಸ್ತು ಕೂಡ. ಬ್ರಹ್ಮ ಎಲ್ಲ ಕಡೆಯೂ ಸಮನಾಗಿ ನಿಷ್ಪಕ್ಷಪಾತವಾಗಿಯೇ ಇರ್ತಾನೆ. ಒಂದು ಕಡೆ ಜಾಸ್ತಿಯೂ ಇಲ್ಲ, ಒಂದು ಕಡೆ ಕಡಿಮೆಯೂ ಇಲ್ಲ. ಆದರೆ ಸೂರ್ಯನ ಬೆಳಕು ಅರಸನ ಮನೆಯ ಮೇಲೆ ಬೀಳುತ್ತದೆ, ಬಡವನ ಗುಡಿಸಲ ಮೇಲೆ ಅಲ್ಲಿಯೂ ಬೀಳುತ್ತದೆ, ಇನ್ನು ಚರಂಡಿಯ ಮೇಲೆ ಅಲ್ಲಿಯೂ ಬೀಳುತ್ತದೆ. ಈ ಸೂರ್ಯನ ಬೆಳಕಿಗೆ ಅರಸನ ಮನೆ, ಇದು ಚರಂಡಿ ಅಂತೆಲ್ಲ ಭೇದ ಭಾವ ಇದೆಯಾ? ಒಂದು ಹೆಚ್ಚಲ್ಲ, ಮತ್ತೊಂದು ಕಡಿಮೆಯೂ ಅಲ್ಲ. ಹಾಗೆ ಈ ಸೂರ್ಯನ ಬೆಳಕಿನಂತೆ ಬ್ರಹ್ಮನ ಕಾಂತಿ ನೆಲದ ಮೇಲೂ ಇರುತ್ತೆ, ನೀರಿನ ಮೇಲೂ ಇರುತ್ತೆ, ಕನ್ನಡಿಯ ಮೇಲೂ ಇರುತ್ತೆ. ಆ ಬೆಳಕಿನ ಪ್ರತಿಬಿಂಬವನ್ನ ನಾವು ಹೇಗೆ ಸ್ವೀಕರಿಸುತ್ತೇವೋ ಹಾಗೆ ಒಂದು ಆವಿರ್ಭಾವದ ದೃಷ್ಟಿಕೋನದಿಂದ ನಾವು ನೋಡಿದಾಗ ಆ ಪರಬ್ರಹ್ಮ ಸ್ವರೂಪವನ್ನ, ವಸ್ತುವನ್ನ ನಾವು ಅನುಭವಿಸಬಹುದು. ಹಾಗೆ ಪಂಡಿತರು ಅಥವಾ ಜ್ಞಾನಿಗಳು ಆವಿರ್ಭಾವದ ದೃಷ್ಟಿಯಿಂದ ನೋಡುವುದಿಲ್ಲ. ಅದನ್ನ ಮಾಡುವಂಥವರು ಸಾಧಾರಣ ಮನುಷ್ಯರು. ಯಾವುದು ವ್ಯಕ್ತವಾಗಿದೆಯೋ ಅದಕ್ಕೆ ಮಾತ್ರ ಪುರಸ್ಕಾರ, ಅದಕ್ಕೆ ಮಾತ್ರ ಬಹುಮಾನ. ಯಾವುದು ಸುಪ್ತವಾಗಿದೆಯೋ ಅದನ್ನ ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಉಪಾಧಿಗಳ ಹಿಂದೆ ಹೋಗದೆ, ಅಂದರೆ ಕೀರ್ತಿ, ಲಾಲಸೆ, ಆಸೆ, ಸಂಪತ್ತು, ಐಶ್ವರ್ಯ, ಬಂಗಾರ, ಒಡವೆ, ವಸ್ತ್ರ, ಕೀರ್ತಿ, ಪದವಿ, ಅಧಿಕಾರ, ಗೌರವ, ಹೀಗೆ ಹಲವು ಉಪಾಧಿಗಳ ಹಿಂದೆ ಹೋಗಿ ಒಂದೇ ಸಮನಾಗಿ ಎಲ್ಲ ಕಡೆಯಲ್ಲೂ ಪಸರಿಸ್ತಾ ಇರೋದಕ್ಕಿಂತ ನಮ್ಮ ಇಡೀ ಮನಸ್ಸನ್ನ ಏಕಾಗ್ರಚಿತ್ತರಾಗಿ ಬ್ರಹ್ಮನ ಮೇಲೆ ಆ ಮನಸ್ಸನ್ನ ಇಡುವಂಥದ್ದು ಅತ್ಯಂತ ಸೂಕ್ತಕರವಾದಂತಹ ವಿಷಯ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಜ್ಞಾನದ ಮೂಲಕ ಅಹಂಕಾರವನ್ನ ನಾಶಗೊಳಿಸಿ ಆತ್ಮ ಸಾಮ್ರಾಜ್ಯವನ್ನ ಇಲ್ಲೇ ಗಳಿಸಬಹುದು ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಈ ಗುರಿಯನ್ನ ಮರಣಾನಂತರ ಮುಟ್ಟೋದಲ್ಲ, ಆದ್ರೆ ಇದೇ ಬದುಕಿನಲ್ಲಿ ಈ ಶರೀರದಲ್ಲಿಯೇ ಈ ಪ್ರಾಪಂಚಿಕ ವಸ್ತುಗಳ ನಡುವೆಯೇ ಇದ್ದುಕೊಂಡು ಸಾಧಿಸುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಇದು ಯಾರಿಗೆ ಸಾಧ್ಯ ಎಂದರೆ ಯಾರ ಮನಸ್ಸು ಸಮತ್ವದಲ್ಲಿರುತ್ತದೋ ಅಂತಹವರು ಬ್ರಹ್ಮ ಭಾವದಲ್ಲಿ ಬದುಕುತ್ತಾರೆ. ಅಂಥ ಬ್ರಹ್ಮ ಭಾವದಲ್ಲಿ ಬದುಕಿದಾಗ ಮಾತ್ರ ಇಡೀ ಶ್ಲೋಕದ ಒಂದು ಶಾಸ್ತ್ರ ನಮಗೆ ಅರ್ಥ ಆಗತ್ತೆ. ಶರೀರ ಇದ್ದಾಗಲೇ ಸಿಗುವ ಅನುಭವವನ್ನ ಇಲ್ಲಿ ತಿಳಿಸಿದ್ದಾನೆ ಕೃಷ್ಣ. ಬ್ರಹ್ಮನಿಗೆ ಇನ್ನೊಂದು ಹೆಸರು ಸಮ ಎಂದು. ಆದುದರಿಂದ ಸಮತ್ವವನ್ನು ಗಳಿಸಿದವನು ಬ್ರಹ್ಮನನ್ನು ಪಡೆದಂತೆ. ಬ್ರಹ್ಮನು ಸರ್ವವ್ಯಾಪಿ, ಎಲ್ಲವೂ ಅವನಲ್ಲಿಯೇ ಇವೆ, ಆದರೂ ಅವನಿಗೆ ಅವುಗಳ ಸಂಬಂಧವಿಲ್ಲ. ಹೀಗೆ ಸತ್ಯವು ಬದಲಾಗದೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತದೆ. ಬದಲಾಗದೆ ಇರುವಂಥದ್ದೇ ಅಧಿಷ್ಠಾನದ ಗುಣ. ನಾಮರೂಪಗಳು ಸ್ವಭಾವತಃ ಬದಲಾಗದೇ ಬೇಕಾಗಿರುವುದರಿಂದ ಅವು ಬದಲಾಗ್ತವೆ. ಹಾಗಾಗಿ ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಈ ಹಾಲು ಈ ಹೆಪ್ಪು ಹದವಾಗಿ ಇಲ್ಲದಿರೆ, ಈ ಹಾಲು ಈ ಹೆಪ್ಪು ಹದವಾಗಿ ಇಲ್ಲದಿರೆ, ಗಟ್ಟಿ ಮೊಸರಾಗುವುದೇ ನಾಲಿಗೆಯ ರುಚಿಗೆ. ವಿರಸ ತಲೆ ಹಾಕಿದರೆ ಇದ್ದದ್ದೇ ಕಿತ್ತಾಟ, ವಿರಸ ತಲೆ ಹಾಕಿದರೆ ಇದ್ದದ್ದೇ ಕಿತ್ತಾಟ. ಮೋದ ಸಮರಸದಿಂದ ಮುದ್ದು ರಾಮ, ಮೋದ ಸಮರಸದಿಂದ ಮುದ್ದು ರಾಮ. ಹಾಗಾಗಿ
ಹಾಲು ಹೆಪ್ಪು ಹದವಾಗಿ ಬೆರೆತಾಗ ಅದು ಮೊಸರಾಗಿ ನಾಲಿಗೆಗೆ ರುಚಿ ಕೊಡುತ್ತೆ. ಹಾಗೆ ಸಂಸಾರದಲ್ಲಿದ್ದಾಗಿಯೂ ಕೂಡ ಸಮತ್ವದ ಭಾವವನ್ನು ಇರಿಸಿಕೊಂಡು ಸಾಮ್ಯ ದೃಷ್ಟಿಯಿಂದ ನಾವು ಬದುಕಿದ್ದೇ ಆದಲ್ಲಿ ಈ ಸಂಸಾರ ಬಂಧನದಿಂದ ಪಾರಾಗಬಹುದು. ಹಾಗಾಗಿ ಮೋದ ವಿನೋದಗಳೆಲ್ಲವೂ ಕೂಡ ಸಮರಸದಿಂದ ಮಾತ್ರ ಸಾಧ್ಯ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.